ಹಾಯ್ ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇವತ್ತು ಮನೆಯಿಂದ ಇರೋಂಥ ತೋಟದಿಂದ ವಿಡಿಯೋ ಶುರು ಮಾಡಿದ್ದೀನಿ. ನಮ್ಮ ಡಿಯೋ ಸಿಂಬಾ ಕೂಡ ಬರ್ತಾ ಇದ್ದಾರೆ. ಇಲ್ಲಿ ಸಿಂಬಾ ಸ್ವಲ್ಪ ಮೆಣಸಿನ್ಕಾಯಿ ಬೇಕಿತ್ತು. ಇಲ್ಲೇ ತೋಟದಲ್ಲಿರೋದ್ರಿಂದ ಮೆಣಸಿನ್ಕಾಯಿ ಕಿತ್ಕೊಂಡು ಹೋಗೋಣ ಅಂತ ಬಂದೆ. ಇದೇ ಚಿಕ್ಕ ಕೈ ತೋಟ ಮಾಡ್ಕೊಂಡಿದ್ದಾರೆ. ಇದು ಅರವೆ ಮಡಿ. ಆಲ್ರೆಡಿ ನಾನು ತೋರಿಸಿದ್ದೀನಿ ಸುಮಾರು ವಿಡಿಯೋದಲ್ಲಿ. ಆದರೆ ಇವಾಗ ರೀಸೆಂಟಾಗಿ ಹೊಸ್ದಾಗೆಲ್ಲ ಚೇಂಜ್ ಮಾಡಿದ್ದಾರೆ, ಏನೇನೋ ಹಾಕಿದ್ದಾರೆ. ನೋಡೋಣ ಬನ್ನಿ. ಇದು ಹೂವಿನ ಗಿಡ ಸುಮಾರು ಸತಿ ತೋರಿಸಿದ್ದೀನಿ ಎಷ್ಟೊಂದು ರೋಸ್ ಬಿಡ್ತಾ ಇದೆ ಅಂತ. ಈ ಸತಿ ಸ್ವಲ್ಪನೇ ಬಿಟ್ಟಿದೆ. ಇನ್ನೊಂದು ಗಿಡ ಹಾಕಿದ್ದಾರೆ ಇಲ್ಲಿ. ಮತ್ತು ಹಿಂಗೆ ಬಂದರೆ ಒಂದು ಶುಂಠಿ ಹಾಕಿದ್ದಾರೆ, ಕನಕಾಂಬ್ರಿ ಗಿಡ. ಇಲ್ಲೊಂದು ನೋಡ್ತಾ ಇರ್ಬೋದು, ನೆನ್ನೆ ಬಿಡಿಸ್ಕೊಂಡಿದ್ದೀವಿ. ಆಲ್ರೆಡಿ ಇಷ್ಟು ಬಿಟ್ಟಿದೆ. ಕಾಕ್ಟ ಗಿಡ ಇಷ್ಟು ಇದೆ. ಒಂದ್ರದ್ದು ಒಂದು ಹೋಗ್ತಾ ಏನೋ ಬಿಡಿಸ್ತಾರಲ್ಲ ಆ ಥರ. ಎಷ್ಟು ಚೆನ್ನಾಗಿ ಹಸಿರು ಗಿಡದ ಮೇಲೆ ಮೊಸರು ಚೆಲ್ಲದೆ ಅಂತ ಹೇಳ್ತಾರಲ್ಲ, ಹಾಗೆ ಎಷ್ಟು ವೈಟ್ ಗಿಡದ ಮೇಲೆ ಕಾಣಿಸ್ತಾ ಇದೆ. ಮತ್ತು ಮೆಣಸಿನ್ಕಾಯಿ ಗಿಡ, ಬೀನ್ಸ್ ಗಿಡ. ಬೀನ್ಸ್ ಅಂತೂ ಸುಮಾರು, ನೆನ್ನೆನೂ ಕೂಡ ಬೀನ್ಸು ಬೇಳೆ ಹಾಕಿ ಬಸ್ಸಾರು ಮಾಡಿತ್ತು. ಇನ್ನೂ ಇದ್ದಾವೆ ಸುಮಾರು, ನೋಡ್ತಾ ಇರ್ಬೋದು. ಇಲ್ಲಿ ಬಂದು ಸಬ್ಬಕ್ಕಿ ಚೆಲ್ಕೊಂಡಿದ್ದಾರೆ. ಸಬ್ಸಿಗೆ ಸೊಪ್ಪು ಅಂತಾರೆ. ನಾನು ಬಂದು ಇವಾಗ ದೋಸೆ ಮಾಡ್ತಾಯಿದ್ದೀನಿ. ದೋಸೆಗೆ ಸ್ವಲ್ಪ ಚಟ್ನಿ ಮಾಡ್ತಾಯಿದ್ನಲ್ವ, ಅದರಿಂದ ಮೆಣಸಿನ್ಕಾಯಿ ಕಿತ್ಕೊಳ್ಳೋಣ ಅಂತ ಬಂದೆ. ಹಾಗೆ ವಿಡಿಯೋ ಮಾಡೋಣ ಸ್ವಲ್ಪ ಅಂತ. ಇವತ್ತು ತಿಂಡಿಗೆ ಬಂದು ದೋಸೆ, ಚಟ್ನಿ ಮತ್ತು ಉದ್ದಿನ ವಡೆ ಮಾಡೋದ್ರು. ಉದ್ದಿನ ವಡೆ ಮಾಡ್ತಾಯಿದ್ದೀನಿ. ಅದರಿಂದ ಮೆಣಸಿನ್ಕಾಯಿ ಕಿತ್ಕೊತಾಯಿದ್ದೀನಿ. ನೋಡ್ತಾ ಇರ್ಬೋದು. ಬೀನ್ಸು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂದರೆ, ನೆನ್ನೆ ಕಿತ್ಕೊಂಡಿದ್ದಾರೆ ಈ ಕಡೆ ಎಲ್ಲ. ಆ ಸೈಡ್ ಕಿತ್ತಿಲ್ಲ, ಆ ಸೈಡ್ ಸುಮಾರಿದೆ ಬೀನ್ಸ್. ಮೆಣಸಿನ ಕಿತ್ಕೊಂಡೋಗಿ ಇವಾಗ ಚಟ್ನಿ ರುಬ್ಬಿಟ್ಟು ದೋಸೆ ಹಾಕಬೇಕು. ಎಲ್ಲ ರೆಡಿ ಮಾಡಿದ್ದೀನಿ. ಉದ್ದಿನ ಕಾಳು ಇವಾಗ ರುಬ್ಬಿಟ್ಟು ಬಂದಿದ್ದೀನಿ. ಎಲ್ಲ ಮಾಡಬೇಕೀಗ. ನೋಡಿದ್ರಲ್ಲ ಗಿಡ, ಚಿಕ್ಕ ಕೈ ತೋಟ. ಇಲ್ಲಿ ಬಂದು ಇದನ್ನು ಹಾಕ್ಕೊಂಡಿದ್ದಾರೆ, ಏನೇಳಿ ತೊಗರಿ ಗಿಡ. ಇದು ಒಂದೆರಡು ಬಾಳೆ ಗಿಡ ಹಾಕಿದ್ದಾರೆ. ಇಲ್ಲೇ ನಮ್ಮ ಜುಮ್ಮ ಸತ್ತೋಯ್ತು, ಅದನ್ನು ಮುಚ್ಚಿದ್ರಂತೆ. ಅದ್ರ ಮೇಲೆ ಗಿಡ ಹಾಕಿದ್ದಾರೆ. ಇದರಲ್ಲಿ ಬಾಳೆ ಗಿಡ ಬಿಟ್ಟಿತ್ತು ಅಂತೇಳಿ ಕಟ್ ಮಾಡಿದ್ದಾರೆ ನೋಡಿ. ಆದರೆ ಹೇಳ್ತಾಯಿದ್ರು ರಾತ್ರಿ ಅಪ್ಪ. ಅದ್ರ ಮೇಲೆ ಹಾಕಿದ್ದೆ. ಅದರಲ್ಲೊಂದು ಬಾಳೆಗೊನೆ ಬಿಟ್ಟಿತ್ತು, ಕಟ್ ಮಾಡ್ಕೊಂಡ್ವಿ ಹಬ್ಬಕ್ಕೆ ಅಂತ. ಇವಾಗ ಹೊಸ್ದಾಗಿ ಇಲ್ಲಿ ಕಾಕ್ಟ ಗಿಡ ಹಾಕಿದ್ದಾರೆ. ಇಲ್ಲಿ ಒಂದು 3-4 ಗುಣಿ ಹಾಕಿದ್ದಾರೆ ಕಾಕ್ಟ ಗಿಡ. ಬಾ ಸಿಂಬಣ್ಣ ಬಾ. ಲಿಯಾ ನೋಡಿದ್ರಲ್ಲ ನಮ್ಮ ಒಂದು ಚಿಕ್ಕ ಕೈ ತೋಟ. ಯಾವಾಗಲೂ ಈ ಥರ ಮಾಡ್ಕೊಂಡು ಅಲ್ಲಿದ್ದಾಳೆ. ಬೆಳ್ಕೊತಾರೆ ಅವರು ಸೊಪ್ಪು ತರಕಾರಿ. ಮಳೆಗಾಲದಲ್ಲಂತೂ ಕಂಪಲ್ಸರಿ. ಬೇಸಿಗೆಯಲ್ಲಿ ಅರಿವೆ ಮಡಿ ಅಷ್ಟೇ. ಇದು ಬೇಸಿಗೆಯಲ್ಲಿ ಚೆಲ್ಲಿರೋದು. ಈಗ ಒಡೆ ಟೈಮ್ ಅಲ್ವಾ, ಎಲ್ಲ ಒಡೆ ಆಗಿಬಿಟ್ಟೈತಿ. ಅದರಿಂದ ಹಾಗೆ ಬಿಟ್ಟಿದ್ದಾರೆ. ಒಡೆ ಆಗಿರೋದ್ರಿಂದ ಕಟ್ ಮಾಡಿಲ್ಲ. ಬಾ ಸಿಂಬಾ. ಇದು ಬೇರನ್ನ ಬೇಸಿಗೆಗೆ ಹುಳ್ಳಿಕಾಳು ಮೇಲೆ ಹಾಕಿದ್ರೆ ಸಕ್ಕದಾಗಿರುತ್ತೆ. ಅರಿವೆ ಬೇರು. ಬಾಲಿ ನಡಿ ಹೋಗೋಣ, ನಡಿ. ನೋಡಿದ್ರಲ್ಲ ನಮ್ಮದೊಂದು ಚಿಕ್ಕ ಕೈ ತೋಟ ಹೀಗಿತ್ತು ಅಂತ. ಬನ್ನಿ ಹೋಗ್ಬಿಟ್ಟು ಈಗ ತಿಂಡಿಗೆ ರೆಡಿ ಮಾಡೋಣ. ನೋಡಿ, ಉದ್ದಿನಿಟ್ಟು, ಕಾಯಿ ಚೂರು, ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕಿದ್ದೀನಿ. ಇಲ್ಲಿ ಚಟ್ನಿಗೆ ಕಾಯಿ ಹಾಕಿದ್ದೀನಿ. ಹುರ್ಗಡ್ಲೆ ಹಾಕಬೇಕು. ಇಲ್ಲಿ ಬಂದು ಕರಿಬೇವಿದೆ. ಎಲ್ಲ ಫ್ರೆಶ್. ಊರ ಕಡೆ ಬಂದರೆ ಮಾತ್ರ ಎಲ್ಲ ಫ್ರೆಶ್ಶಾಗಿ ಯೂಸ್ ಮಾಡಿ ಅಡುಗೆ ಮಾಡ್ಬೋದು. ನೋಡಿ, ಇವಾಗ ಕರಿಬೇವು ಕೂಡ ಕಟ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಕರಿಬೇವು ಕಿತ್ಕೋಬೇಕಿತ್ತು, ಮರ್ತೋಯ್ತು. ಕರಿಬೇವು, ಹಸಿಮೆಣ್ಸಿನ್ಕಾಯಿ ಕಿತ್ಕೊಂಡು ಹೋಗೋಣ ಅಂತ ಬಂದೆ. ನೋಡಿ, ಇಲ್ಲಿದೆ ಕರಿಬೇವು. ಕೊತ್ತಂಬರಿ ಕಿತ್ಬಿಟ್ಟಿದ್ದಾರೆ. ಅಲ್ಲಿ ಖಾಲಿ ಆಗಿದೆ, ಎಲ್ಲೋ ನನ್ನ ಕಡ್ಡಿ ಇದೆ, ಅದನ್ನೇ ಕಿತ್ಕೊಳ್ಳೋಣ. ಅದು ಆಲೆ ತುಂಬ ದಿನ ಆಗಿದೆ. ಎಲ್ಲ ಕಿತ್ತು ಯೂಸ್ ಮಾಡಿದ್ದಾರಲ್ಲ, ಏನು ಅಷ್ಟೊಂದಿಲ್ಲ. ನೋಡಿ, ಇಲ್ಲಿ ಗಿಡದ ಕೆಳಗಡೆ ಕಿತ್ತಿಲ್ಲ, ಇಲ್ಲಿದೆ.
ಸ್ವಲ್ಪ ಚಟ್ನಿಗೆ, ಸ್ವಲ್ಪ ಉದ್ದಿನೊಡೆಗೆ ಅಷ್ಟೆ. ಅಷ್ಟು ಸಿಕ್ತು. ನಡೀರಿ ನಡಿ. ಫ್ರೆಶ್ ಕೊತ್ತಂಬರಿ ನೋಡ್ತಾ ಇರ್ಬೋದು. ಫ್ರೆಶ್ಶಾಗಿ ಅವಾಗ ತಾನೇ ಹಿಂಗೆ ಕಿತ್ಕೊಂಬಂದು ಹಾಕ್ದಾಗ ಎಷ್ಟು ಸ್ಮೆಲ್ಲು ಕೂಡ ಅದೇ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ಉದ್ದಿನೊಡೆಗೂ ಕೂಡ ರೆಡಿಯಾಗಿದೆ ಎಲ್ಲ. ಉದ್ದಿನೊಡೆಗೆ ರೆಡಿ ಮಾಡ್ಕೊತಾ ಇದೆ. ಆ ಕಡೆ ಬಂದು ಅವ್ವನೇ ಇವತ್ತು ದೋಸೆ ಹಾಕ್ತಾಯಿದ್ದಾರೆ. ಇಲ್ಲಿ ವಡೆಗೆ ಹಾಕಿದ್ದೀನಿ, ವಡೆ ಕೂಡ ಬೇಯ್ತಾ ಇದೆ. ಅಲ್ಲಿ ಅವ್ವ ದೋಸೆ ಕೂಡ ಹಾಕ್ತಾಯಿದ್ದಾರೆ. ಉದ್ದಿನೊಡೆ ಮಾಡೋ ಪ್ಲ್ಯಾನ್ ಏನಿರಲಿಲ್ಲ. ರಾತ್ರಿ ಬಂದು ಅಡ್ವರ್ಟೈಸ್ಮೆಂಟಲ್ಲಿ ತೋರಿಸ್ತಾ ಇದ್ದಾರಲ್ಲ ಈಗ ಉದ್ದಿನೊಡೆ ಆಯಿಲ್ ಅಡ್ವರ್ಟೈಸ್ಮೆಂಟು, ಅದನ್ನು ನೋಡಿಬಿಟ್ಟು ಉದ್ದಿನೊಡೆ ಮಾಡಬೇಕಿತ್ತು ಅಂತ ಅಂದರು ಅಪ್ಪ ರಾತ್ರಿ. ಸರಿ ಆಯಿತು ನಾಳೆ ಮಾಡೋಣ, ಹೆಂಗಿದ್ರು ಇಡ್ಲಿಗೆ ರುಬ್ಬಿದ್ವಲ್ಲ, ಇಡ್ಲಿ ಆಗುತ್ತಲ್ವ, ಹಂಗೆ ಈ ವಡೆಗೆ ಚೆನ್ನಾಗಿರುತ್ತೆ ಇಡ್ಲಿ ವಡೆ ಅಂತ ಏನಾಗ್ತೆ. ಆದರೆ ಅದು ಯಾಕೋ ದೋಸೆ ಇಟ್ಟು ಉಬ್ಬಿ ಬಂದಿರಲಿಲ್ಲ. ಅದರಿಂದ ದೋಸೆನೇ ಮಾಡಿಬಿಡೋಣ ಅಂತ ದೋಸೆ ಮಾಡಿಕೊಂಡು ಇಲ್ಲಿ ವಡೆ ಕೂಡ ಹಾಕ್ತಾಯಿದ್ದೀನಿ. ಒಂದು ಒಬ್ಬೆ ಆಯಿತು ಆಲ್ರೆಡಿ, ಇನ್ನೊಂದು ಒಬ್ಬೆಗೆ ಚಿಕ್ಕ ಬಾಣಲೆನೇ ಇಟ್ಕೊಂಡು ಸ್ವಲ್ಪನೇ ಮಾಡ್ತಾಯಿದ್ದೀನಿ. ಸುಮ್ಮನೆ ಜಾಸ್ತಿ ಆಯಿಲ್ ಬಿಟ್ಟು ವೇಸ್ಟ್ ಮಾಡೋದು ಬೇಡ ಅಂತ. ಉದ್ದಿನೊಡೆಗೆ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿದ್ರೇ ಚೆಂದ, ತೆಳುವಾದರೆ ಈ ಥರ ವಡೆ ಹಾಕೋದಕ್ಕಾಗಲ್ಲ. ನಾನು ನೀರು ಹಾಕ್ತಲೇ ಹಾಗೇ ರುಬ್ಬಿದೆ. ನಾನು ರುಬ್ಬೋಕ್ಕಾಗುತ್ತೋ ಇಲ್ವೋ ಅಂತ ಅಂದ್ಕೊಂಡೆ ಮಿಕ್ಸಿ ಜಾರಲ್ಲಿ. ಏನಂದರೆ ರುಬ್ಬೋಕ್ಕಾಯ್ತು. ಮಿಕ್ಸಿ ಜಾರ್ ಕೂಡ ಚೆನ್ನಾಗಿತ್ತು. ವಡೆಗೆ ನಾನೇ ರುಬ್ಬಿದ್ದು, ಚೆನ್ನಾಗಿ ಬಂತು. ಹಿಟ್ಟು ಕೂಡ ವಡೆ ಕೂಡ ಚೆನ್ನಾಗಿ ಬಂತು. ಹಿಂಗೆ ಆವಾಗವಾಗ ನೀರಿಗೆ ಹತ್ಕೊಂಡು ಹಾಕಿದ್ರೆ ಆಗುತ್ತೆ, ಇಲ್ಲಾಂದರೆ ಕೈಗೆಲ್ಲ ಅಂಟ್ಕೊಂಡಂಗೆ ಆಗುತ್ತೆ. ಚೆನ್ನಾಗಿ ಬರ್ತಾಯಿತ್ತು ವಡೆ ಕೂಡ. ಎಲ್ಲರೂ ಕೂಡ ಖುಷಿಪಟ್ಟರು. ಅಪ್ಪ ಫಸ್ಟ್ ಟೈಮು ಉದ್ದಿನೊಡೆ ತಿನ್ನಬೇಕು ಅಂದ್ರಲ್ಲ ಅಂದ್ಬಿಟ್ಟು ಮಾಡಿಕೊಟ್ಟೆ. ಹಾಂ ಅಮ್ಮ ಹಾಕ್ಕೊಡ್ಲಾ? ಉದ್ದಿನೊಡೆ ದೋಸೆ ಚಟ್ನಿ. ಹಾಂ ಹಾಂ ಹೋದ ವಿಡಿಯೋದಲ್ಲಿ ಹೇಳಿದ್ದೆ ಮಗಳಿಗೆ ಹುಷಾರಿಲ್ಲ, ನಾವು ಬೆಂಗಳೂರಿಗೆ ಹೋಗೋರ್ಗೆ ಜ್ವರ ಕೂಡ ಬಿಡಲಿಲ್ಲ ಅಂತ. ಇವತ್ತು ಹಾಸ್ಪಿಟ್ಲಿಗಾದರೂ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬೇಗ ತಿಂಡಿ ಮಾಡಿಬಿಟ್ಟು ಹೋಗೋಣ ಅಂತ ರೆಡಿ ಆದ್ವಿ. ಅವಳು ಬೇಡ ಬೇಡ ಅಂತ ಅಂದ್ಲು, ಇನ್ನೂ ಜ್ವರ ಹಾಗೇ ಇದೆ ಅವಳಿಗೆ. ಖುಷಿ ಅವಳಿಗೆ ಅಂತಾರ. ಸಿಂಹ ನೋಡು, ಆಯ್ತಾ? ಓ ಅಮ್ಮ ಬಿಟ್ಬಿಡಮ್ಮ ಪಾಪ. ನೋಡು ಹುಚ್ಚೋ ಇದೆ ಇವನು, ಹೋಗಲಿ. ಗಬ್ಬು ಗಬ್ಬು ಅಲ್ಲ ಮಾಡೋದು. ಹಾಂ ಅವಳು ಕಚ್ಚ ನೋಡಲ್ಲಿ ಕರಿಯೋದದು. ಅದಕ್ಕೆ ಫಸ್ಟ್ ಇತ್ತಿ ಕೊಟ್ಬಿಟ್ಟು ಆಮೇಲೆ ಲಾಸ್ಟಿಗೆ ಕೊಡ್ಬೇಕಿತ್ತು. ಅದಕ್ಕೆ ನಡಿ. ಹೋಗಲ್ಲಿ, ಈ ಒಳಗಡೆ ಇರೋದೆಲ್ಲ ಎತ್ತಿಸ್ತೈತೆ. ಹತ್ತು ಮೇಲೆ
ಹಾಕಕ್ಕೆ ಅದೆಲ್ಲ ವಾಸನೆ ಮಾಡ್ತೀರಾ? ಇಲ್ಲ ಹಾಕು. ಹಾಕು ನೀರು ಫುಲ್ಲು ಸುಟ್ಬಿಡು. ಬಾಯಲ್ಲಿ ಕುಸಿ ಬೇಡ. ಬೇಗ ಬೇಗ ಆಗ್ಬೇಕು ಮತ್ತೆ ಮಾತ್ರ. ಹಾಕು ಕೆಳಕ್ಕೆ ನಿಲ್ಸು. ಹಾಕ್ಮ ನೀನು. ಮತ್ತು ತುಂಬಿಡತ್ತಮ್ಮ. 1 minute 7 seconds. ಇವಂದು ಆಯ್ತಾ? ಹಾಂ ಬಿಡು. ಅಷ್ಟೇನಾ? ಮಾ ನೆಕ್ಸ್ಟ್ ಲಿಯೋ ಸಿಂಬಾದಾಯ್ತು. ಅಲ್ಲಿದ್ದಾನೆ. ಇಲ್ಲೇ ಇಲ್ಲಿ ಬಾ. ಇಲ್ಲಿ ಬಾ. ಬಾ ಇಲ್ಲೇ. ಬಾಡಿಗೆ ಹಾಕು ಫಸ್ಟು. ಬಾಡಿ ಇದೆ. ಹಾಕು ಬಾಡಿ ಹಾಕು. ಈ ಮೇಲೆತ್ತು. ಕೆಳಗಡೆ ಹಾಕಮ್ಮ. ಕೈ ಆಡ್ಬೇಕು ನೀನು, ಹಂಗೆ ಅದು ಇದಾಗಲ್ಲ. ಕೂದಲೇ ಇಲ್ಲ ಅವಳಿಗೆ ಕೆಳಗಡೆ. ಬಿಡು. ಅಜ್ಜಿ ಆಗ್ಬಿಟ್ಟಾಳೆ. ಹೆಚ್ಚಿನ ಸ್ವಲ್ಪ ಹೊತ್ತಷ್ಟೇ. ನನ್ನ ಬಕೆಟ್ ಎತ್ಕ ಬಾ ಸಾಕು. ಎರಡು ಬಕೆಟ್ ಬೇಕು. ನೀರಾಗ ಬಾಮ. ಉಜ್ಜು ಇನ್ನು ನೀರಾಗ ಬಾಮ. ನೀರಕ್ಕಮ್ಮಲ್ಲಿ ನೀರಕ್ಕ. ಅವನು ಹೇಳಿ ತಕ್ಕಾಕು. ಲಿಯೋ ಸಿಂಬದ್ ಇಬ್ಬರದು ಸ್ನಾನ ಮಾಡಿಸಾಯ್ತು. ಅವರು ಕೂಡ ಎಲ್ಲರೂ ಸ್ನಾನ ಮಾಡಿಕೊಂಡು ಇವಾಗ ಆಚೆ ಕುತ್ಕೊಂಡಿದ್ದಾರೆ. ನೋಡ್ತಾ ಇರ್ಬೋದು ನಮ್ಮ ಲಿಯೋ ಸಿಂಬಾ ಅಲ್ಲಿ ಮೇಕೆ ಮರಿ 1 ತಿಂಗಳೇನೋ ಆಗಿದೆ. ಅವು ಪಾಪ ನಮ್ಮ ಸಿಂಬಾಗಿಂತ ಲಿಯೋ ಅವರು ಮೇಕೆ ಮರಿಗಳ್ನ ದನಿನ ಮನೇಲಿ ಕೂಡ್ಬಿಟ್ಟು ಕದ ಹಾಕಿದ್ರು. ಆ ಬಾಗ್ಲ ಹತ್ರ ಹೋಗಿ ಕುತ್ಕೊಂಡು ಕಾಯ್ತಾಳೆ. ಅದೇನು ಅವಳು ಅವ್ರ ಮರಿ ಅಂತ ಥಿಂಕ್ ಮಾಡಿದ್ದಾಳೋ ಏನೋ ಗೊತ್ತಿಲ್ಲ, ಅಷ್ಟು ಅವನ್ನ ಲವ್ ಮಾಡ್ತಾಯಿದ್ದಾಳೆ. ಅವು ಎಲ್ಲೋದ್ರೂ ಬಿಡೋಲ್ಲ, ಅವ್ರ ಹಿಂದೆನೇ ಹೋಗೋದು, ಏನೇನೋ ಮಾಡ್ತಾಯಿದ್ದಾಳೆ. ನಮಗೆ ಒಂಥರ ಖುಷಿ ಆಗ್ತಾಯಿತ್ತು, ಏನು ಈ ಥರ ಮಾಡ್ತಾಯಿದ್ದಾಳಲ್ಲ ಅಂದರೆ. ಕರೆದ್ರೂ ಕೂಡ ಅವಳು ಬರ್ತಾ ಇರಲಿಲ್ಲ, ಅವ್ರ ಹಿಂದೆನೇ ಓಡಾಡೋಳು. ಒಂಥರ ಖುಷಿ ಆಗ್ತಾಯಿತ್ತು ಅವಳಿಗೆ ಆ ಮರಿಗಳು ನೋಡ್ತಾಯಿದ್ರೆ. ಅವಳು ಆ ಮರಿ ಜೊತೆ ಆಡೋದು ನೋಡೋದು ನಮಗೊಂಥರ ಖುಷಿ ಆಗ್ತಾಯಿತ್ತು. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಚಿತ್ರಾನ್ನ ಮಾಡಿದ್ದೆ. ಎಲ್ರಿಗೂ ಕೂಡ ತಿಂಡಿ ಹಾಕ್ಕೊಡ್ತಾಯಿದ್ದೀನಿ. ಅವ್ವ ಸ್ವಲ್ಪ ಹೊಲ ಕಡೆ ಬ್ಯುಸಿ ಇದ್ದರು, ಅದರಿಂದ ನಾನೇ ತಿಂಡಿ ಮಾಡ್ತಾಯಿದ್ದೆ. ನಮಸ್ಕಾರ. ನೆಕ್ಸ್ಟ್ ಟೈಮ್ ಮಾರ್ನಿಂಗು ಬಂದು ತಿಂಡಿ ರೆಡಿ ಮಾಡ್ತಾಯಿದ್ದೀನಿ. ನೀರಲ್ಲೇ ಉರಿ ಹಾಕಿದ್ದೀನಿ, ಅದು ನೋಡೋಣ ಅಂತ ಬಂದ್ವಿ ಮನೆಗೆ. ಈ ಅನುಭವ ಇವಾಗಿನವ್ರಿಗೆ ಯಾವುದು ಇರಲ್ಲ, ಎಲ್ಲ ಗೀಝರು, ಸೋಲಾರ್ ಈ ರೀತಿ. ಹಳ್ಳಿ ಸೈಡ್ ಬಂದರೆ ಕೆಲವರು ಮನೇಲಿ, ಎಲ್ಲರೂ ಮನೆಯಲ್ಲೂ ಕೂಡ ಇವಾಗಲಿಲ್ಲ, ಅವರು ಕೂಡ ಎಲ್ಲ ಸೋಲಾರ್ ಗೀಝರು. ನಮ್ಮ ಮನೇಲಿ ಇದೆ, ಕಾಯ್ದಿದೆ ನೀರು. ಇವಾಗ ಸ್ನಾನ ಮಾಡಬೇಕು ಎಲ್ಲರೂ ಕೂಡ.
ರಿಟರ್ನ್ ಬೆಂಗಳೂರು ಇವತ್ತು. ಆಮೇಲೆ 3 ಡೇಸ್ ಆಯಿತು ಬಂದು. ಅದರಿಂದ ಇವಾಗ ಊರಿಗೆ ಹೋಗ್ತಾ ಇದ್ದೀವಿ ನಾವು. ನೋಡೋಣ ಇವತ್ತಿನ ಊರಿಗೆ ಹೋಗೋಂಥ ಲಾಗು ಹೇಗಿರುತ್ತೆ ಅನ್ನೋದು. ಇವತ್ತಿನ ಲಾಸ್ಟ್ ಡೇ ಲಾಗ್ ಊರಲ್ಲಿ. ಇವಾಗ ಎಲ್ರದ್ದು ಕೂಡ ತಿಂಡಿ ಆಯಿತು. ಮಗ ಜೋಕಾಲಿ ಆಡ್ತಾ ಇದ್ದಾನೆ. ಅವ್ವ ಕೂಡ ಬಂದರು ಹೊಲ್ದ ಹತ್ರದಿಂದ ಬಂದುಬಿಟ್ಟು. ಇನ್ನೇ ನಾವು ಕೂಡ ಹೊರಟಿದ್ವಲ್ಲ, ಅವರು ನಮಗೆ ಏನೇನೆಲ್ಲ ಬೇಕು, ಬೀನ್ಸ್ ಇತ್ತು, ಸ್ವಲ್ಪ ಬೀನ್ಸು, ಆ ಸೊಪ್ಪು ಗಿಪ್ಪು ಎಲ್ಲ ಒಣಸ್ತಾ ಇದ್ದಾರೆ. ಅಲ್ಲಿಂದ ಏನು ತರ್ತೀವೋ ಇಲ್ವೋ ಗೊತ್ತಿಲ್ಲ. ಇಲ್ಲಿಂದ ಅಂತ ಏನಾದ್ರು ಒಂದು ಸಪ್ಲೈ ಕೊಟ್ಟು ಕಳಿಸ್ತಾರೆ. ಜ್ಯೂಸ್ ಮಾಡಿಕೊಟ್ಟೆ, ಜ್ಯೂಸ್ ಕೊಡು. ಅದೇ ಎಳ್ಳಿಕಾಯಿ ಜ್ಯೂಸ್. ಯಾಕೆ